ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜಸ್ಟ್ ವಿ ಟು. ನಾವು ಇವತ್ತು ಬಾಹುಬಲಿ ನೋಡೋಕೆ ಬಂದಿದ್ದೀವಿ. ಅದು ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ನೋಡೋಕ್ಕಂತ ಬಂದಿದ್ದೀವಿ. ಈಗ ಜಸ್ಟ್ ನಾವು ಟ್ರೈನಿಂದ ಬಂದು ಇಳಿದಿದ್ದೀವಿ. ಈಗ 9:30 ಆಗಿದೆ. ಹೋಗೋಣ. ರೈಲ್ವೆ ಸ್ಟೇಷನ್ ಮುಂದೆ ಆಟೋಗಳು ಅವೈಲೇಬಲ್ ಇರುತ್ತೆ. 20 ರೂಪೀಸ್ ತೊಗೊಳ್ತಾರೆ. ರೈಟ್ ರೈಟ್. ಈಗ ನಾವು ವಿಂಧ್ಯಗಿರಿ ಮಹಾದ್ವಾರದ ಹತ್ರ ಬಂದಿದ್ದೀವಿ. ಆ್ಯಂಡ್ ಇದು ಇಲ್ಲಿ 2 ಬೆಟ್ಟ, ಒಂದು ವಿಂಧ್ಯಗಿರಿ, ಒಂದು ಚಂದ್ರಗಿರಿ. ಮೊದಲು ವಿಂಧ್ಯಗಿರಿನ ನೋಡೋಕೆ ಹೋಗ್ತಿದ್ದೀವಿ. ಇಲ್ಲೇ ಇರೋದು ಬಾಹುಬಲಿ ಅವರ, ಯಾಕಂದರೆ ಶೂಸ್ ಅಲಾವ್ ಇಲ್ಲ. ನಾವು ಇಲ್ಲ ಈಗ ಒಳಗಡೆ ಇಲ್ಲೇ ಬಿಡಬೇಕು. ಇದು ಚಪ್ಪಲಿ ಸ್ಟ್ಯಾಂಡ್ ಇದೆ, ಇಲ್ಲಿ ಚಪ್ಪಲಿ ಬಿಡಬೇಕು. ಸೊ ಬೆಟ್ಟ ಹತ್ತೋವರೆಗೂ ಸ್ಲಿಪ್ಪರ್ ಹಾಕೊಂಡು ಹೋಗೋಂಗಿಲ್ಲ, ಇಲ್ಲೇ ಸ್ಲಿಪ್ಪರ್ ಬಿಡಬೇಕು. ಎಷ್ಟು ಸರ್? 10 ರೂಪಾಯಿ. ಎಷ್ಟೇ ಜನ ಬರಲಿ 10 ರೂಪಾಯಿನಾ? ಇಲ್ಲ ಹೆಂಗೆ? ಒಂದು ಪೇರಿಗೆ 5 ರೂಪಾಯಿ. ಹಾಂ, ಸೊ ಇಲ್ಲೆಲ್ಲ ಸಾಕ್ಸ್ ಮಾರ್ತಾ ಇದ್ದಾರೆ. ಸಾಕ್ಸ್ ಯಾಕಂದರೆ ನಾವು ಬರಿಗಾಲಲ್ಲಿ ಹೋಗ್ತೀವಿ, ಕಲ್ಲು ಮುಳ್ಳು ಚುಚ್ಚಬಾರ್ದಂತ ಸಾಕ್ಸ್ ಹಾಕೊಂಡು ಹೋಗಿ ಅಂತ. ಮತ್ತೆ ಕಲ್ಲು ಮುಳ್ಳು ಚುಚ್ಚಕ್ಕಲ್ಲಿ ಏನು ಇದಿಲ್ಲ, ಬಿಸಿಲಿತ್ತಪ್ಪ ಅಂದ್ರೆ ಸುಡ್ತೈತಲ್ಲ, ಅದಕ್ಕೋಸ್ಕರ. ಮತ್ತೆ ಸ್ಕಿಡ್ ಆಗಬಾರ್ದು ಅಂತ. ಓಕೆ, ಇದು ವಿಂಧ್ಯಗಿರಿ ಬೆಟ್ಟ. ಇದು ಇಗ್ನೋರ್. ಇದು ವಿಂಧ್ಯಗಿರಿ ಬೆಟ್ಟದಲ್ಲಿದೆ. ಇದು ಬರೀ ನೀನಪ್ಪ ಎಲ್ಲ ನನ್ನ ಕೈ ಕೊಡ್ತೀವಿ, ಅದು ಇಟ್ಕೋ ಇದ್ರಾಗ ಇಡು. ಸೊ ಇಲ್ಲಿಂದ ಈಗ ನಾವು ಮೇಲೆ ಹತ್ತಬೇಕು. ಆ್ಯಂಡ್ ನಾವು ಕೇದಾರ್ನಾಥಲ್ಲಿ ನೋಡಿರ್ತೀವಿ, ಕುರ್ಚಿ ಮೇಲೆ ಕೂರಿಸ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿನೂ ಸಿಸ್ಟಮ್ ಇದೆ. ಯಾರಿಗೆ ನಡೆಯೋಕ್ಕಾಗಲ್ಲ ಮತ್ತು ವಯಸ್ಸಾದವರಿಗೆ ತಗೊಂಡು ಹೋಗ್ತಾರೆ ಮೇಲೆ. ಪ್ಲಾಸ್ಟಿಕ್ ಏನೂ ಅಲವಿಲ್ಲ, ಅದಕ್ಕೆ ಬಾಟಲ್ಸ್ಗಳಿಗೆ ಮತ್ತು ಫುಡ್ ಐಟಮ್ಸ್ ಏನೂ ಅಲವಿಲ್ಲ. ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಕೆಳಗೆ. ತರಲಾರ್ದೆ ಬೆಟರ್. ಮತ್ತು ಅಲ್ಲಿ ಕ್ಲಾಕ್ ರೂಮ್ ಇದೆ. ಕ್ಲಾಕ್ ರೂಮಲ್ಲಿ ನಾವು ನಮ್ಮ ಲಗೇಜ್ನ ಇಡ್ಬೋದು. ಆ್ಯಂಡ್ ಚಪ್ಲಿ ಪರ್ ಪೇರ್ 10 ರೂಪೀಸ್, ಇಲ್ಲ ಪರ್ ಪೇರ್ 5 ರೂಪೀಸ್ ಚಪ್ಲಿ. ಸೊ ಇಲ್ಲಿಂದ ಮೇಲೆ ಇರಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಕಾಶಿಗೆ ಹೋಗಿ ಬಂದರೆ ಶ್ರೇಷ್ಠ ಅಂತಾರೆ. ಹಾಗೆ ಜೈನರ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಕಾಶಿಗೆ ಹೋಗಿ ಬಂದರೆ ಪುಣ್ಯ ಬರುತ್ತೆ ಅಥವಾ ಪಾಪಗಳೆಲ್ಲ ದೂರ ಆಗುತ್ತೆ ಅಂತಾರೆ. ಅದೊಂದು ಪವಿತ್ರ ತೀರ್ಥಕ್ಷೇತ್ರ ಅಂತ ನಂಬಿದ್ದಾರೆ. ಹಾಗೆ ಜೈನ ಧರ್ಮದಲ್ಲಿ ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನ ದರ್ಶನ ಮಾಡಿದರೆ ನಮಗೆ ನಮ್ಮ ಪಾಪಗಳನ್ನು ಕಳೆದು ನಮಗೆ ಪುಣ್ಯ ಬರುತ್ತೆ ಅಂತಾರೆ. ವಾಪಸ್ ತೋರಿಸಿದ್ರೆ ರೊಕ್ಕ ಕೊಡ್ತಾರ. ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಅಮೌಂಟ್ ಇಸ್ಕೊಂಡಿರ್ತಾರ. ಎಷ್ಟು ಕೊಟ್ಟಿರಿ? 100 ರೂಪೀಸ್ ಕೊಟ್ಟಿನಿ ನಾನು ಇರಲಿ ಅಂತ. 100 ರೂಪೀಸ್ ವಾಪಸ್ ಕೊಡ್ತಾರೆ. ನೀವು 200 ಕೊಡ್ಬೋದು, ದೊಡ್ಡ ಮನಸ್ಸು ತಗೋದ. ವಾಪಸ್ 100 ರೂಪೀಸ್ ಕೊಟ್ಟಿದ್ದೀನಿ. ಓಕೆ ಡನ್. ಹಾಂ ಹಾಗೆ ಚೆಕ್ ಮಾಡಿದ್ರಲ್ಲ ನೀವೇ. ಇಲ್ಲಿಂದ ಮೇಲೆ ಇರಬೇಕು. ಈಗ ಸ್ಟೆಪ್ಸ್ ಏನು ಚಿಕ್ಕ ಸ್ಟೆಪ್ಸ್ ಇದೆ, ಪ್ರಾಬ್ಲಮ್ ಏನಿಲ್ಲ, ಇರ್ಬೋದು. ಹಾಂ, ಆ್ಯಂಡ್ ಇದನ್ನು ಜೈನ ಧರ್ಮದವರ ಕಾಶಿ ಅಂತ ಕರೀತಾರೆ. ಇದೊಂದು ಪವಿತ್ರ ಸ್ಥಳ. ಇಲ್ಲಿಂದ ನಮಗೆ ಗೊಮ್ಮಟೇಶ್ವರ ಏನು ಕಾಣಿಸ್ತಾ ಇಲ್ಲ, ನೋಡಬೇಕು. ಹಾಂ, ಹಳೇದೇ. ಇದೇ ಮೇನ್ ಸ್ಟೆಪ್ಸ್. ಜನರಿಗೆ ಇದು ಆಗಬಾರ್ದು ಅಂತ ಮಾಡ್ರ. ಇನ್ನೂ ಅಷ್ಟು ಸ್ಟೆಪ್ಸ್ ಇರ್ಬೇಕು. ನಾವು ಸ್ಟೇರ್ ಬಂದಿದ್ದೀವಿ, ಸುಸ್ತಾಗಿದೆ. ಸೊ ಇಲ್ಲಿ ಟೋಟಲ್ 600 ಸ್ಟೆಪ್ಸ್ ಇದ್ದಾವೆ. ಆ್ಯಂಡ್ ಇದು ಸಿಟಿ ವ್ಯೂ. ಹೌದು, ಕಲ್ಯಾಣಿ.
ಆ್ಯಂಡ್ ಅದು ಮುಂದೆ ಕಾಣಿಸ್ತಿರೋದು ಚಂದ್ರಗಿರಿ. ಬನ್ನಿ ಮೇಲೆ ಹೋಗೋಣ. ಸೊ ಈಗ ಸೆಕೆಂಡ್ ಬ್ರೇಕ್ ತೊಗೊಂಡಿದ್ದೀವಿ. ನನಗಂತೂ ಏರೋಕ್ಕಾಗ್ತಿಲ್ಲ. ಹೇಗನಿಸ್ತಿದೆ? ಏನು ಅನ್ಸಲ್ಲಪ್ಪ, ಇನ್ನೂ ಅಷ್ಟು ಬಿಸಿಲಂತೂ ಡೇಂಜರ್ ಬಿಸಿಲು. ಆ್ಯಂಡ್ ನನಗೇನು ಡೌಟ್ ಅಂದರೆ ಈಗ ಸ್ಟೆಪ್ಸ್ ಇದ್ದು ನಮ್ಗೆ ಏರೋಕ್ಕಾಗಲ್ಲ. ಅವಾಗ ಈಗ ಇರ್ತಿರ್ಬೋದು, ಇಂಥ ಅದ್ರ ಮೇಲಿಂದ ಏರ್ತಿದ್ರು ಅವರು. ಅವಾಗಿಂದ ಸ್ಟೆಪ್ಸ್ ಇರ್ಬೇಕು. ಆಮೇಲೆ ಅದು ಮೂರ್ತಿ ಕಟ್ಟಿದ ಮೇಲೆ ಮಾಡಿರ್ಬೋದು. ಹಾಂ, ಇಲ್ಲ, ಇದು ಮೊದಲಿನ ಸ್ಟೆಪ್ಸ್ ಇದೆ, ಓಲ್ಡ್ ಸ್ಟೆಪ್ಸ್ ಇದು ಮಿಡಲ್ದು. ಜನ ಹೋಗೋರಿಗೆ ಬರೋರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದಂತ ಇವು ಸಪ್ರೇಟ್ ಆ್ಯಡ್ ಮಾಡಿ ಅದು ಕ್ಲೋಸ್ ಮಾಡಿಬಿಟ್ರೆ. ಸೊ ಹತ್ತಕ್ಕಾಗದೇ ಇದ್ದವ್ರಿಗೆಲ್ಲ ಹಿಂಗೆ ಇದು ಮಾಡ್ತಾರೆ, ಹತ್ಕೊಂಡು ಹೋಗ್ತಾರೆ. ಸೊ ಅಲ್ಲಲ್ಲಿ ಬ್ರೇಕ್ ತೊಗೊಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ವಯಸ್ಸಿದ್ದಾಗೆ ತಿರುಗಾಡಿ ಅಂತ. ಆಮೇಲೆ ಇಲ್ಲೊಂದು ದುಡ್ಡು ಕೊಟ್ಟು ತಿರುಗಾಡಬೇಕಾಗುತ್ತೆ. ಹೌದು, 4 ಜನ ಸಪೋರ್ಟಿಂದ ಹೋಗ್ಬೇಕಾಗುತ್ತೆ. ಎಷ್ಟಂತ ಗೊತ್ತಿಲ್ಲ ಚಾರ್ಜು, ಎಷ್ಟಿರ್ಬೋದು ಅನ್ನೋದು. ಎತ್ತಿದ್ರೆ ನೋಡಿ. ಇನ್ನು ಅಲ್ಲಿ ಮೇಲೆ ಹೋಗಬೇಕು. ಇದೇ ವದಗಲ್ ಬಸ್ ಇದೆ. ಇಲ್ಲಿ ಕೆಳಗಡೆ ಶಾಸನಗಳಿವೆ, ಕೆಳಗಡೆ ಹೋಗಿ ನೋಡೋಣ. ಅದು 44 ಶಾಸನಗಳು ಸಿಕ್ಕಿವೆ. ಎಷ್ಟು 800ಕ್ಕಿಂತ ಹೆಚ್ಚಿದ್ವಲ್ಲ. ವದಗಲ್ ಬಸ್ಸಲ್ಲಿ ಪಕ್ಕದಂದರೆ ಎಡಭಾಗದಲ್ಲಿ ನೋಡ್ರಿ ಗ್ಲಾಸಲ್ಲಿ ಇದು ಹಾಕಿದ್ದಾರೆ. ಏನು ಶಾಸನಗಳು ಎಲ್ಲ ಜನ ಗೊತ್ತಾಗಲ್ಲ, ತುಳಿದಾಕ್ತಾರೆ ಅಂತ ಗ್ಲಾಸ್ ಇಟ್ಟಿದ್ದಾರೆ ನೋಡಿ. ಇದು ಯಾವ ಶಾಸನ ಅಂತ ಬಿಟ್ಟು ಬರೋದಿಲ್ಲ. ಎಲ್ಲ ಹಳೆಗನ್ನಡ ಇದೆಲ್ಲ ಮಿಕ್ಸ್ ಐತೆ, ಓದಕ್ಕೂ ಬರೋಲ್ಲ ನಮಗಿದು. ಬರಿಬೇಕಾಗಿತ್ತು. ಇಲ್ಲಿ ಬರ್ದಾರಲ್ಲ ಜನ ಮನಸ್ಸರು ಕದಂಬ ವರಸರು ಅಂದ್ರೆ ಶಾಸನಗಳ ಹೆಸರು ಒಂದೊಂದು ಕೊಡಬೇಕಾಗಿತ್ತು ಅಂತ. ಹೌದು, ಬರೀ ಇಲ್ಲಿ ಇದು ವದಗಲ್ ಬಸದಿ ಅದ್ರ ಬಗ್ಗೆ ಕೂಟ ಬಸದಿ ಅಂದ್ರೆ ಪಾರ್ಶ್ವನಾಥ, ಆದಿನಾಥ, ನೇಮಿನಾಥ ಒಂದು ಬಸದಿ. ಈಗಲೇ ನೋಡ್ಕೊಂಡು ಬಂದ್ವಲ್ಲ. ಹೊರಗಲ್ ಅಂದ್ರೆ ಇದೆ, ಹೊರ್ಕೊಂಡು ನಿಂತಿತ್ತಲ್ಲ ಕಲ್ಲು, ಹೊರಗಲ್ ಬಸದಿ ಅಂದ್ರೆ ಇದು ಹೊರಗಲ್ ನಿಂತ್ಕೊಂಡಿದೆ ಅಂತ. ಹೌದೌದು, ಇದೆಲ್ಲ ಶಾಸನಗಳಿದು. ಇಲ್ಲಿನೂ ಬರೆದಿದ್ದಾರೆ ಶಾಸನ ಇದೆ. ಶಾಸನ ಜೊತೆ ತೀರ್ಥಂಕರ್ ಇದೆ. ಯಾರು ತೀರ್ಥಂಕರ್ ಅಂತ ಗೊತ್ತಿಲ್ಲ, ಮೆನ್ಷನ್ ಮಾಡಿಲ್ಲ ಇಲ್ಲಿ ತೀರ್ಥಂಕರು. ಇವರೆಲ್ಲ ಅನುಯಾಯಿಗಳು. ಇವರಾ? ಮತ್ತೆ ಅನುಯಾಯಿಗಳು ಇಲ್ಲೆಲ್ಲ ನೋಡು ಬರ್ದಾರಲ್ಲ. ಅಲ್ಲಿ ಮೇಲಿಂತನಾ? ಅಲ್ಲಿ ಮತ್ತೆ ಬಾಹುಬಲಿ ಗೊಮ್ಮಟೇಶ್ವರದ ಎಲ್ಲಕ್ಕಿಂತ ಮೇಲೆ ನೋಡಲ್ಲಿ ಅದೇ ಅಲ್ಲ ಮಿಡಲ್ ಒನ್. ಹೌದು, ಗೊಮ್ಮಟೇಶ್ವರ ಸ್ಟ್ಯಾಚು ಇದೆ. ಹೌದು, ಇಲ್ಲಿನೂ ಮಿಡಲ್ಲ. ಇಲ್ಲಿ ಒಂದಿದೆ, ಅಲ್ಲೆಲ್ಲಕ್ಕಿಂತ ಇಲ್ಲಿ ಒಂದು ಶಾಸನ ಇದೆ. ಶಾಸನಗಳು ನೇಮ್ ಒಂದು ಬರ್ದಿಲ್ಲ ಅವರು. ಸೊ ನಾವು ನೋಡ್ತಾ ಇರೋದ್ರಲ್ಲಿ ಇವಾಗ ವಿಂಧ್ಯಗಿರಿ ಪರ್ವತದಲ್ಲಿದ್ದೀವಿ. ವಿಂಧ್ಯಗಿರಿ ಪರ್ವತದಲ್ಲಿ ಇದು ಬಾಹುಬಲಿ ಬಂದಿದ್ದೀವಿ. ಈಗ ಇಲ್ಲಿಂದ ಒಳಗಡೆ ಹೋದ್ರೆ ನಮಗೆ ಬಾಹುಬಲಿ ಅವರ ದರ್ಶನ ಆಗುತ್ತೆ. ಈಶ್ವರ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದೆಲ್ಲ ರಿನೋವೇಷನ್ ಮಾಡಿದ್ರೆ ಈಗ ಮಾಡಿದ್ದಾರೆ ನೋಡಿ, ಅದು ಕಟ್ಸಿರೋದು. ಅದೆಲ್ಲ ಮೊದಲು ಇದ್ದದ್ದು ಅದೇ ಥರ ಇತ್ತಾನೆ ಮೇ ಬಿ. ಇವಾಗ ಅವರು ಚೇಂಜ್ ಮಾಡಿ ಇದು ಮಾಡಿದ್ದಾರೆ. ಯಾಕಂದ್ರೆ ಕೆಳಗಿಂದ ಮೇಲಿಂದ ಡಿಫ್ರೆನ್ಸ್ ಅದೇನಿದು ಸ್ಟ್ರಕ್ಚರ್, ಇದು ಕೆತ್ತನೆ ಮಾಡಿರೋದು, ಇದು ಡಿಫ್ರೆಂಟ್ ಆಗಿದೆಯಲ್ಲ. ಮಂಕೀಸ್ ಅದಾವ, ಹೌದಿಲ್ಲ? ಹಾಂ.
ಶ್ರವಣಬೆಳಗೊಳ ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಬರುವ ಒಂದು ಅತ್ಯಂತ ಪ್ರಾಚೀನ ಜೈನ ತೀರ್ಥಕ್ಷೇತ್ರವಾಗಿದೆ. ಇದಕ್ಕೆ 2300 ವರ್ಷಗಳ ಪ್ರಾಚೀನ ಇತಿಹಾಸವಿದೆ. ಇದು ತನ್ನ ಅತ್ಯಂತ ಎತ್ತರದ ಗೊಮ್ಮಟೇಶ್ವರನ ಪ್ರತಿಮೆಯ ಸಲುವಾಗಿ ಪ್ರಸಿದ್ಧವಾಗಿದೆ. ಇದು ಕ್ರಿಸ್ತಶಕ 981ರಲ್ಲಿ ಗಂಗ ರಾಜವಂಶದ ಸೇನಾಪತಿಯಾಗಿದ್ದ ಚಾಮುಂಡರಾಯ ಅವರು 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಬಾಹುಬಲಿ ಪ್ರತಿಮೆಯನ್ನು ನಿರ್ಮಿಸಿದರು ಎಂದು ಉಲ್ಲೇಖವಿದೆ. ಇದು ವಿಶ್ವದ ಅತಿ ಎತ್ತರದ ಏಕಶಿಲಾ ಶಿಲ್ಪದಲ್ಲಿ ಒಂದಾಗಿ ಪರಿಗಣಿಸಿದೆ. ಈ ಪ್ರತಿಮೆ ತ್ಯಾಗ, ಅಹಿಂಸೆ, ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಸಂಕೇತವಾಗಿದೆ. ಶ್ರವಣಬೆಳಗೊಳವು ತನ್ನ ಅದ್ಭುತ ಶಿಲ್ಪಕಲೆಗೆ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಕಂಡುಬರುವ ಗೊಮ್ಮಟೇಶ್ವರನ ಪ್ರತಿಮೆ ಅಲ್ಲದೆ ಇಲ್ಲಿ ಜೈನ ದೇವಾಲಯದ ಶಿಲ್ಪಕಲೆಗಳು, ಕಲ್ಲಿನ ಶಾಸನಗಳು ಮತ್ತು ಅತ್ಯಂತ ಸೂಕ್ಷ್ಮವಾದ ಕಲೆ ಮತ್ತು ಶಿಲ್ಪಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಕುಷ್ಮಾಂಡಿನಿ ದೇವಿ ಚಂದ್ರನಾಥ ತೀರ್ಥಂಕರ. ಇದು ಅವಾಗಿನಿಂದ ಇದ್ದಂಗೆ ಇರ್ಬೇಕಲ್ಲ. ವೈಟ್ ಮಾರ್ಬಲ್ ಚಂದ್ರನಾಥ ತೀರ್ಥಂಕರು. ಇವರು ಪಾರ್ಶ್ವನಾಥ ತೀರ್ಥಂಕರು. ಮೇಲ್ಗಡೆ ಸರ್ಪ ಇದೆ ನೋಡಿ, ಪಾರ್ಶ್ವನಾಥ ತೀರ್ಥಂಕರು. ಸೊ ಇವರು ಶಾಂತಿನಾಥ ತೀರ್ಥಂಕರು. ಜೈನ ಧರ್ಮದಲ್ಲಿ ಒಟ್ಟು 24 ತೀರ್ಥಂಕರರು ಇದ್ದಾರೆ. ಅವರು ಮಾನವ ಕುಲಕ್ಕೆ ಧರ್ಮದ ಮಾರ್ಗವನ್ನು ತೋರಿಸುವ ಮಹಾನ್ ಆತ್ಮಗಳು. ಮೊದಲ ತೀರ್ಥಂಕರರಾದ ಆದಿನಾಥರಿಂದ ಆರಂಭವಾಗಿ ಕೊನೆಯ ತೀರ್ಥಂಕರರಾದ ಮಹಾವೀರ ಸ್ವಾಮಿಯವರೆಗೆ ಈ ಪರಂಪರೆ ಮುಂದುವರೆದಿದೆ. ಇವರ ಉಪದೇಶಗಳು ಅಹಿಂಸೆ, ಸತ್ಯ, ಅಪರಿಗ್ರಹ ಮತ್ತು ಆತ್ಮಶುದ್ಧಿಯ ಮೇಲೆ ಆಧಾರಿತವಾಗಿವೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕ ಮಹೋತ್ಸವದಲ್ಲಿ ಗೊಮ್ಮಟೇಶ್ವರನ ಪ್ರತಿಮೆಗೆ ಹಾಲು, ಮೊಸರು, ಕೇಸರಿ, ಚಂದನ, ಹೂವುಗಳು ಮತ್ತು ವಿವಿಧ ಪವಿತ್ರ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಈ ಅಪರೂಪದ ಧಾರ್ಮಿಕ ಕಾರ್ಯಕ್ರಮವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರು ಬರುತ್ತಾರೆ. ಬೋಪಣ್ಣ ಕವಿಯ ಗೊಮ್ಮಟ ಸ್ತುತಿ, ಅಂದರೆ ಈ ಗೊಮ್ಮಟದ ಬಗ್ಗೆ ಒಂದು ಪದ್ಯ ಬರ್ತಿದ್ದಾರೆ. ಮೇಲುಗಡೆ ತೀರ್ಥಂಕರಿದ್ದಾರೆ. ಎಷ್ಟು ಸುಂದರವಾದ ಹ್ಯಾಂಡ್ ರೈಟಿಂಗ್ ಇದೆ ನೋಡ್ಬೋದು. ಯಾವುದು ಹಳೆಗನ್ನಡನ ಇಲ್ಲ ಸಂಸ್ಕೃತನ? ಹಳೆಗನ್ನಡ ಇರಬೇಕು. ಅವ್ರು ಅಂದ್ರೆ ತೆಲುಗು, ಸಂಸ್ಕೃತ, ಗೊತ್ತಿಲ್ಲ. ಮೇಲೆ ಕ್ಷೇತ್ರಪಾಲ ಬ್ರಹ್ಮ ಯಕ್ಷ. ಸೊ ಇದು ಗೊಮ್ಮಟೇಶ್ವರ ವಿಗ್ರಹದ ಮುಂದೆ ಇದೆ. ಕ್ಷೇತ್ರಪಾಲ ಬ್ರಹ್ಮಯಕ್ಷ ಇದು ಜೈನ ಧರ್ಮದಲ್ಲಿ ರಕ್ಷಕ ದೇವತೆಯಾಗಿದ್ದು, ಇದು ಜೈನ ಧರ್ಮದ ಮಂದಿರಗಳು, ಬಸದಿಗಳು ಮತ್ತು ಪವಿತ್ರ ಸ್ಥಳಗಳ ರಕ್ಷಕರಾಗಿ ಪೂಜಿಸಲ್ಪಡುತ್ತಾರೆ. ಶ್ರವಣಬೆಳಗೊಳ ಊರು. ಸ್ನೇಹ ಇಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಸಹ ಇದೆ. ಆರು ಸ್ನೇಹ ನೀರು ತುಂಬ್ಕೊಂಡು. ಇದೊಂದು ಯಾವುದೋ ಮಂಟಪ ಇದೆಯಲ್ಲ. ಸೊ ಇಲ್ಲಿ ಆ ಮೂರ್ತಿ ಮುಕ್ ಮಾಡಿದ್ದಾರೆ, ಯಾರೋ ಮುಕ್ಕಾಗಿದೆ. ಇದೇನು ಹಾವಿಂದಲ್ಲ ಇದು? ಏನಂತಾರೆ ಹಾವದು? ಮೇಲೆ ಜಿಂಕೆ. ಅಲ್ಲೋಡ್ರಿ ಯುದ್ಧ ಮಾಡ್ತಿರೋ ಸನ್ನಿವೇಶ. ಓ ಸುತ್ತ ಎಲ್ಲ ಇದ್ದು ಕುದುರೆ. ಹಾಂ ಹೌದೌದು, ಇವೆಲ್ಲ ಚಿತ್ರಗಳು ಎಲ್ಲ ಇದು ಒಬ್ಬೊಬ್ರದ್ದು 24 ತೀರ್ಥಂಕರಗಳು, ಒಬ್ಬೊಬ್ರದ್ದು ಚಿಹ್ನೆಗಳು. ಒಬ್ಬರದು ಕುದುರೆ ಆಗಿರುತ್ತೆ, ಒಬ್ರದ್ದು ಹಾವು ಇರುತ್ತೆ, ಒಬ್ಬರದು ಏನಿದು ಹಸು, ಕಾಮಧೇನು. ಮತ್ತು ಹಾಂ
ಇಲ್ಲಿ ಕೋತಿಗಳು, ಇಲ್ಲಿ ಮೇಲ್ಗಡೆ ನೋಡ್ರಿ ನರ್ತಕಿ ಅವ್ರದ್ದು. ಇದು ನವಿಲುನಾ? ಇಲ್ಲ ನೋಡು ಫಿಶ್, ಇದು ಒಂದು ಚಿಹ್ನೆ. ಫಿಶ್ ಎಷ್ಟು ನೀಟಾಗಿ ಕಿಟ್ಟಾಗಿ ಇದು ಮಾಡ್ಯಾರ ನೋಡು. ಹಾಂ ಹೌದು ಕರೆಕ್ಟ್. ಇಲ್ಲಿ ಒಬ್ರು ಗೈಡ್ ಇರಬೇಕಾಗಿತ್ತು. ಗೈಡ್ ಇದ್ದರೆ ನಮಗೆ ನೀಟಾಗಿ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಗೈಡ್ ಇಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಅಲ್ಲಿ ಹಾವು, ಹೌದು, ಒಂದು ಲಾಂಛನ ಪಾರ್ಶ್ವನ ಹತ್ತದ ಅನ್ಕೋತೀನಿ. ಫಿಶ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.